ಸಿದ್ದು ರಾಜೀನಾಮೆ ನಿರ್ಧಾರಕ್ಕೆ ಅಹಿಂದ ವರ್ಗ ರಣರಣ ಅಂತ ಇದೆಯಂತೆ. ಯಾಕ್ರಿ ಇವ್ರು ರಾಜೀನಾಮೆ ಕೊಡಬೇಕು ನಮ್ಮ ನಾಯಕರು ಅಂತ ಅಹಿಂದ ವರ್ಗ ಈಗ ತಗಾದೆ ತೆಗೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಎಸ್, ನೋಡ್ತಾ ಹೋಗೋಣ ವಿವರವಾಗಿ. ಲೆಟ್ಸ್ ಹಾವ್ ಅ ಲುಕ್ ಆನ್ ಸ್ಕ್ರೀನ್. ಸಿದ್ದು ರಾಜೀನಾಮೆ ನಿರ್ಧಾರಕ್ಕೆ ಅಹಿಂದ ವರ್ಗ ಸುತಾರಾಮ್ ಒಪ್ತಾ ಇಲ್ಲ ಅನ್ನೋದು ಸದ್ಯದ ಸುದ್ದಿಯ ಸಾರಾಂಶ. ಅಹಿಂದ ರಾಮಯ್ಯ ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವ ಸುದ್ದಿ ಬಹಿರಂಗ ಆಗ್ತಾ ಇದ್ದಂತೆ ಅಹಿಂದ ನಾಯಕ ಸಿದ್ದು ರಾಜೀನಾಮೆಗೆ ಆ ಒಂದು ಸುದ್ದಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಅಹಿಂದ ವೇದಿಕೆ ಎಚ್ಚರಿಕೆ ಕೊಡ್ತಾ ಇದೆಯಂತೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವ ಇಂಗಿತ ಆಗ್ತಾ ಇದೆ ಹಂಗೆ ಕಾಣಿಸುತ್ತೆ. 2028ರ ಚುನಾವಣೆಯಲ್ಲಿ ಇದರ ಪರಿಣಾಮ ಅಂದರೆ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಹಿಂದ ಒಕ್ಕೂಟ ಬಿಗ್ ವಾರ್ನಿಂಗ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋಕೆ ಒಂದೇ ಒಂದು ಸೂಕ್ತ ಕಾರಣ ಕೊಡ್ರಿ ರೀ. ಸಿ ಎಂರನ್ನು ಯಾಕ್ರಿ ಕೆಳಗಿಳಿಸ್ತೀರಾ ಸಿದ್ದರಾಮಯ್ಯ ಅವರನ್ನು? ಸರಿಯಾಗಿ ತಿಳಿಸಿ. ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸಿದ್ರೆ ನಿಜಕ್ಕೂ ಸರಿ ಇರೋದಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಅಹಿಂದ ಮುಖಂಡರ ಒಂದು ವಾರ್ನಿಂಗ್ ಈಗ ಸಂಚಾರವಾಗ್ತಾ ಇದೆ. ಎಸ್, ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ದ ನ್ಯೂಸ್. ಅಹಿಂದ ರಾಮಯ್ಯ ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಮಾಹಿತಿ ಹರಿದಾಡ್ತಾ ಇರುವ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ಅತ್ಯಾಪ್ತರು ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಅಹಿಂದ ನಾಯಕ ಅನ್ನುವ ಪಟ್ಟವನ್ನು ಕೊಟ್ಟಂತ ಅಹಿಂದ ಸಮುದಾಯದ ಒಂದು ವೇದಿಕೆ ಈಗ ಎಚ್ಚರಿಕೆ ಕೊಡ್ತಾ ಇದೆ. ಏನ್ರಿ ತಪ್ಪು ಮಾಡಿದ್ದಾರೆ? ಒಂದು ಸೂಕ್ತ ಕಾರಣ ಕೊಡಿ. ಗಿವ್ ಮಿ ಅಟ್ಲೀಸ್ಟ್ ಒನ್ ರೀಸನ್ ಅವರನ್ನು ಕೆಳಗಿಳಿಸ್ಲಿಕ್ಕೆ ಅನ್ನೋದು ಸದ್ಯದ ಸುದ್ದಿ. ಈ ರೀತಿಯಾದಂಥ ಬೆಳವಣಿಗೆಗಳು ಆಗ್ತಾನೆ ಇರ್ತವೆ. ದಟ್ ಈಸ್ ವೆರಿ ಕಾಮನ್ ಆ್ಯಂಡ್ ನ್ಯಾಚುರಲ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಮೋರ್ ಓವರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಎಸ್, ರಾಹುಲ್ ಹೇಳಿಕೆಯನ್ನು ನೆನಪಿಸಿ ಎಚ್ಚರಿಕೆಯನ್ನು ಕೊಟ್ಟಿದೆ ಅಹಿಂದ ಒಕ್ಕೂಟ. ಹಾಗಾದ್ರೆ ಏನದು ಹೇಳಿಕೆ? ಸಿದ್ದರಾಮಯ್ಯ ಅಹಿಂದ ವರ್ಗದ ಟಾಪ್ ಲೀಡರ್. ದೆಹಲಿ ಅಹಿಂದ ಸಮಾವೇಶವನ್ನ ನೆನಪಿಸಿದ್ದಾರೆ ಅಹಿಂದ ನಾಯಕರು. ದೇಶದಲ್ಲಿ ಅಹಿಂದ ನಾಯಕರೊಬ್ಬರು ಸಿಎಂ ಆಗಿದ್ದಾರೆ. ಎಸ್, ದಿಸ್ ವಾಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಅವರಂಥ ನಾಯಕರನ್ನ ಸಿಎಂ ಮಾಡಿದ್ದೀವಿ, ದೇಶಕ್ಕೆ ಅಹಿಂದ ನಾಯಕರು ಬೇಕು, ಜಾತಿ ಗಣತಿ ಬೇಕು ಅಂತ ಹೇಳಿದ್ದೀರಿ. ಈಗ ನೋಡಿದ್ರೆ ಸಿದ್ದರಾಮಯ್ಯ ಸ್ಥಾನಕ್ಕೆ ಚ್ಯುತಿ ತರ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಫೇರ್ ಅನ್ನುವ ವಾರ್ನಿಂಗ್ ಅಹಿಂದ ಒಕ್ಕೂಟದ ವತಿಯಿಂದ. ಇದು ಸರಿನಾ ರಾಹುಲ್ ಗಾಂಧಿ ಅವರೇ? ನೀವೇ ಹೇಳಿದ್ರಿ ಅಹಿಂದ ಸಮುದಾಯದ ನಾಯಕರು ಅದು ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ. ಅಂಥವ್ರನ್ನ ಕೆಳಗಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಹಿಂದ ಒಕ್ಕೂಟ. ಎಸ್, ರಾಮಚಂದ್ರಪ್ಪ ಅನ್ನೋರು ಅಹಿಂದ ಒಕ್ಕೂಟದ ಮುಖಂಡರು ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ಭೇಟಿ ಮಾಡೋಕ್ಕಾಗಿಲ್ಲ. ಆದರೆ ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಅವರ ರಾಜೀನಾಮೆ ಕೇಳಿದಾರಂತೆ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಹೈಕಮಾಂಡ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದಾರಂತೆ. ಅದನ್ನು ತೀರ್ಮಾನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದ ಸದಸ್ಯರ ಜೊತೆಗೆ ಸಮಾಲೋಚನೆಯಲ್ಲಿ ಇರೋದರಿಂದ ನಾವು ಅವ್ರನ್ನ ಕಾಣೋದಕ್ಕಾಗ್ತಾ ಇಲ್ಲ. ಇದೇನಾದರೂ ನಿಜ ಆಗಿದ್ದಲ್ಲಿ ನಮ್ಮ ಈ ಸಮಾಜದಿಂದ ಏನು 100ಕ್ಕೆ 70 ಭಾಗದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗುರುಸ್ಕೊಂಡಿದ್ದೀವಿ. ಆ 100ಕ್ಕೆ 70% ಇರೋದು 0 ಬರೋದಂದ್ರೂ ಕೂಡ ಸುಳ್ಳಲ್ಲ ಅಂತ ಅನ್ನೋದನ್ನ ಆಶ್ಚರ್ಯ ಕೊಡಬೇಕಾಗಿಲ್ಲ. ಅದನ್ನ ಯಾವ ರೀತಿ ಎದುರಿಸ್ತಾರೆ ಅಂತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹಗರಣಗಳಿಲ್ಲದೆ ಒಬ್ಬ ಮುತ್ಸದಿ ರಾಜಕಾರಣಿಯಾದಂತಹ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದರೆ ನಮ್ಮ ಸಮಾಜದಿಂದ ಯಾವುದೇ ರೀತಿಯ ನಮ್ಮ ಸಮಾಜದಿಂದ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಮುಂದಿನ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಅದು ನಾಳೆಯಿಂದ ನಾವು ಶುರು ಮಾಡ್ತೀವಿ. ಹೈಕಮಾಂಡ್ಗೆ ನೇರವಾದ ಎಚ್ಚರಿಕೆ ಕೊಡ್ತಾ ಇದ್ದೀರಾ? ನೇರವಾಗಿ ಎಚ್ಚರಿಕೆ ಹೈಕಮಾಂಡ್ಗೆನೆ ನೇರವಾಗಿ ಹೈಕಮಾಂಡ್ಗೆ ಹೇಳ್ತಿರೋ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಏನು?
ಹೈಕಮಾಂಡ್ ಆಗಿರ್ಬೋದು ಅಥವಾ ಇನ್ನ ಯಾವುದೇ ಆಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೇನೆ ಎಚ್ಚರಿಕೆ ರಾಹುಲ್ ಕೊಡ್ತಾ ಗಾಂಧಿ ಇದೆ. ಅವರು ನೇರವಾಗಿ ಹೇಳಿದಾರಂತ ಸರ್, ಕೊಡಿ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನ. ಈಗ ಸಿದ್ದರಾಮಯ್ಯ ಅವರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಸರ್. ಈಗ ರಾಜೀನಾಮೆ ಸಿದ್ದರಾಮಯ್ಯನವರು ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರು ಮೊದಲಿಂದನೂ ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ತಯಾರಿದ್ದೀನಿ ಅಂತ. ಮುಖ್ಯಮಂತ್ರಿಗಳು ಇನ್ನೂ ಭೇಟಿ ಮಾಡೋಕ್ಕಾಗಿಲ್ಲ. ಎಸ್, ದೇಶದಲ್ಲಿ ಒಬ್ಬರು ಅಹಿಂದ ನಾಯಕ, ಅದು ರಾಜ್ಯದ ಅತ್ಯುನ್ನತ ನಾಯಕ, ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅಂಥ ಒಂದು ಸ್ಥಾನವನ್ನು ಕಾಂಗ್ರೆಸ್ ಕೊಟ್ಟಿದೆ ಮತ್ತು ಅಂಥ ಒಂದು ಸಮುದಾಯದಿಂದ, ಹಿಂದುಳಿದ ಸಮುದಾಯದಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಅವರೊಬ್ಬ ಗ್ರೇಟ್ ಲೀಡರ್ ಅಂತ ಹೇಳಿದ್ರಿ. ಆ ಗ್ರೇಟ್ ಲೀಡರ್ ಈಗ ಮುಂದುವರಿಯೋದು ಬೇಡವಾ, ಇಷ್ಟ ಇಲ್ವಾ ಅನ್ನೋದು ಅಹಿಂದ ಒಕ್ಕೂಟದ ಮುಖಂಡರಾಗಿರುವಂಥ ರಾಮಚಂದ್ರಪ್ಪ ಅವರು ಆಡಿದಂಥ ಮಾತು. ಅದು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡೋ ಲೋ ಕಮಾಂಡೋ ಯಾವ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ್ರೆ ಅನ್ನುವ. ಇದೆಲ್ಲವೂ ಕೂಡ ಕಾಮನ್. ಅವ್ರು ಹೇಳ್ತಾ ಇರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ಇಸ್ ಪ್ಯೂರ್ ಪರ್ಸ್ನಲ್ ಒಪಿನಿಯನ್. ಸಮಾಜದಲ್ಲಿ, ಸಂವಿಧಾನದ ಅಡಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹೇಳಿಕೆಯನ್ನು ದಾಖಲಿಸೋ ಹಕ್ಕಿಲ್ವಾ? ಇದೆ. ವಾಕ್ ಸ್ವಾತಂತ್ರ್ಯ ಇಲ್ವಾ? ಇದೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ಈ ಹೇಳಿಕೆಗಳು ಎಷ್ಟು ದಿನಗಳವರೆಗೆ ಇದು ಚಾಲ್ತಿಯಲ್ಲಿರುತ್ತೆ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಸ್, ಫೋನೋ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್. ಜೀವನ್, ನನ್ನ ಪ್ರಶ್ನೆ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಅಂದರೆ ಈ ಹೇಳಿಕೆಗಳು, ಇದನ್ನು ಬ್ಲ್ಯಾಕ್ ಮೇಲಿಂಗ್ ಅಂತೀರೋ ಅಥವಾ ಅವ್ರ ಮೇಲಿರೋ ಅಭಿಮಾನ ಅಂತೀರೋ, ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನದಿಂದಾಗಿ ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಾ? ಅಹಿಂದ ಒಕ್ಕೂಟದ ಒಬ್ಬ ಮುಖಂಡರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವ್ರ ವರ್ಚಸ್ ಎಂಥದ್ದು, ಒಬ್ಬ ಮಾಸ್ ಲೀಡರ್ನ ನೀವು ಕೆಳಗಿಳಿಸಿದ್ರೆ ಹೆಂಗೆ ಅನ್ನುವ ಎಚ್ಚರಿಕೆಯ ಮಾತುಗಳಿದ್ದಾವಲ್ಲ. ವಾಟ್ ಈಸ್ ದ ಡ್ಯೂರೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್? ಒಂದು ಎಕ್ಸ್ಪೈರಿ ಡೇಟ್ ಅಂತಿರುತ್ತಲ್ಲ, ಅಥವಾ ದಿನಗಳದಂತೆ ಇದನ್ನು ಮರ್ತು ಹೋಗ್ತಾರಾ, ಅಥವಾ ಇದನ್ನು ಪ್ಯಾರಲಲ್ಲಿ ಈ ವಾರ್ನಿಂಗ್ನ ಕಾಂಪನ್ಸೇಟ್ ಮಾಡುವಂಥ ಸ್ಥಾನಮಾನಗಳನ್ನು ಏನಾದರೂ ಬೇರೆ ಕೊಡಬೇಕು ಅಂತ ಬಯಸ್ತಾರಾ? ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಅನಿಸುತ್ತೆ ಜೀವನ್? ಸೂರ್ಯ, ಈ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಏನು ಸಿಎಂ ಸಿದ್ದರಾಮಯ್ಯ ಅವರು ಮೊದಲಿನಿಂದಲೂ ಕೂಡ ಅಹಿಂದ ನಾಯಕ ಅನ್ನೋ ಒಂದು ಏನೊಂದು ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಈ ಒಂದು ಹೆಸರಿನ ಮೂಲಕ ಪ್ರತಿಯೊಂದನ್ನು ಏನು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲ ಯಾವ್ದಾದ್ರು ಒಂದು ಕಾರ್ಯಕ್ರಮದ ಮೂಲಕ ಹೋದ್ರು ಅಷ್ಟೇನೆ, ಯಾವ್ದಾದ್ರು ಒಂದು ರಾಜಕೀಯ ವಿಚಾರದಲ್ಲೂ ಅಷ್ಟೇನೆ ಯಾವುದೇ ಅಹಿಂದ ನಾಯಕ ಅಂತಾನೆ ಗುರುತಿಸ್ಕೊಂಡಿರೋಂಥವ್ರು. ಈ ಒಂದು ವಿಚಾರದಲ್ಲಿ ಅಹಿಂದ ನಾಯಕರು ಬೇರೆ, ಇನ್ನು ಅಹಿಂದ ಜನರು ಯಾರಿದ್ದಾರೆ, ಒಂದು ಅಹಿಂದ ಸಮಾಜಕ್ಕೆ ಸೇರ್ಕೊಳ್ಳುವಂತ ಜನರು ಕೂಡ ಈ ಒಂದು ವಿಚಾರಕ್ಕೆ ವಿರೋಧನ ವ್ಯಕ್ತಪಡಿಸಿರೋದು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಬೇಡ ಅಂತ. ಯಾಕೆ ಅಂದ್ರೆ ಇಲ್ಲಿಯವರೆಗೂ ನಮ್ಗೆ ಒಂದು ಆಧಾರವಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುಸ್ಕೊಂಡದ್ಮೇಲೆ ಒಂದು ಆಧಾರವಾಗಿದ್ದಾರೆ ನಮ್ಮ ಸಮಾಜಕ್ಕೆಲ್ಲ. ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡ್ಕೊಟ್ಟಿರುವಂತದ್ದು ಎಲ್ಲ ಗಮನಕ್ಕೆ ತಗೊಂಡಾದಾಗ ಈ ಒಂದು ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರೆ ನಮಗೆ ಏನು ಕಿಮ್ಮತ್ತಿರಲ್ಲ ಈ ಒಂದು ವಿಚಾರದಲ್ಲಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಒಂದು ಆಲೋಚಿಸಿರುವಂತದ್ದು ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿಜ, ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಒಬ್ಬ ಜನನಾಯಕ, ಜನಪ್ರಿಯ ನಾಯಕರು ಹೌದು, ಜನನಾಯಕರು ಹೌದು, ಅಂದರೆ ಮಾಸ್ ಲೀಡರ್ ಅನ್ನುವ ಒಂದು ಹಣೆಪಟ್ಟಿ ಅವರಿಗಿದೆ. ಅಫ್ಕೋರ್ಸ್ ಅವರು ಕೂಡ ಕೇಳಿದ್ದಾರೆ, ಅವರೇನು ತುಂಬ ಖುಷಿಯಿಂದ ಒಂದು ವೇಳೆ ಕೆಳಗಿಳಿದ್ರೆ ಈ ಸಿ ಎಮ್ ಕುರ್ಚಿಯಿಂದ ಖುಷಿಯಿಂದ ಕೆಳಗಿಳಿತಿದ್ದಾರೆ ಅಂತ ಅನಿಸಲ್ಲ. ಅದಕ್ಕೆ ಪರ್ಯಾಯವಾಗಿ ಹೌದಾ, ಹೈಕಮಾಂಡ್ ಹಿಂಗೆ ಹೇಳ್ತಾ ಇದೆ, ಇಷ್ಟು ವರ್ಷಗಳ ಕಾಲ ಅವಕಾಶ ಕೊಟ್ಟಿದೆ, ದೀರ್ಘಾವಧಿ ಸಿ ಎಮ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ, ಆ ಒಂದು ಕೃತಜ್ಞತೆಯಿಂದ ಅವ್ರು ಕೆಳಗಿಳಿಬೇಕು. ಅದರ ಜೊತೆಗೆ ಅವ್ರು ಸುಮ್ಮನೆ ಅಂತೂ ಇಳಿಯಲ್ಲ, ಅದರ ಜೊತೆಗೆ ಬೇರೆ ಬೇರೆ ಪಟ್ಟುಗಳನ್ನು ಕೂಡ ಹಾಕಿರ್ತಾರೆ ಅನ್ನೋದು ಸದ್ಯದ ರಾಜಕೀಯ ಲೆಕ್ಕಾಚಾರ.